ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1, 2, 3 ವಚನವನ್ನು ಓದಿಕೊಳ್ಳೋಣ. ದೇವರ ಚಿತ್ತದಿಂದ ಯೇಸು ಕ್ರಿಸ್ತನ ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟ ಪೌಲನು ಸಹೋದರನಾದ ಸುನ್ಸನನ್ನು ಕೊರಿಂಥದಲ್ಲಿ ದೇವರ ಸಭೆಗೆ, ಅಂದರೆ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರೂ ಅವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ದೇವರಿಗೆ ಸ್ತೋತ್ರ. ಅಪೊಸ್ತಲನಾದ ಪೌಲನು ಕೊರಿಂಥ ಪಟ್ಟಣಕ್ಕೆ ಬರೀಬೇಕಾದ್ರೆ ಹೀಗೆ ಹೇಳ್ತಾನೆ. ತನ್ನ ಪತ್ರಿಕೆಗಳಲ್ಲಿ ಅವನು ಒಂದು ಸಿಗ್ನೇಚರ್ ಸೈನ್ ಅನ್ನು ನೋಡ್ತೀವಿ. ಏನಂತಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಮತ್ತು ಶಾಂತಿಯೂ ಉಂಟಾಗಲಿ ಅಂತ ಹೇಳ್ತಾನೆ. ನಿಮಗೆ ಕೃಪೆಯೂ ಶಾಂತಿಯೂ ಉಂಟಾಗಲಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಪ್ರಾರಂಭ ಆಗ್ತದೆ. ಅವನು 13 ಪತ್ರಿಕೆಗಳು ಅಪೊಸ್ತಲನಾದ ಪೌಲನು ಬರೀತಾನೆ. 13 ಪತ್ರಿಕೆಗಳಲ್ಲಿ ನಾವು ನೋಡುವಾಗ ಮೊದಲದಾಗಿ ಆತನು ಹೇಳುವುದೇನಂತಂದರೆ, ಆ ರೋಮಾಪುರವರಿಗೆ ಬರೆಯುವಾಗ ರೋಮಾಪುರದವರಿಗೆ ಬರೆಯುವಂಥ ಪತ್ರಿಕೆಗಳು ಹೇಳ್ತಾನೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಮತ್ತು ಮನಃಶಾಂತಿಯು ಉಂಟಾಗಲಿ ಅಂತ ಹೇಳ್ತಾನೆ. ಆನಂತರ 1 ಕೊರಿಂಥ 2 ಕೊರಿಂಥದವರಿಗೆ ಬರೀಬೇಕಾದ್ರೆ ಆತನಿದೇ ಹೇಳ್ತಾನೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಮತ್ತು ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ಅದಾದ ಮೇಲೆ ಗಲಾತ್ಯದವರಿಗೆ ಬರೆದ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಎಫೆಸದ ಪಟ್ಟಣಕ್ಕೆ ಬರೀಬೇಕಾದ್ರೆ ನಾವು ನೋಡ್ತೀವಿ, ಗಲಾತ್ಯದವರಿಗೆ ಬರೀಬೇಕಾಗಲೂ ಹಾಗೆ ಹೇಳ್ತಾನೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಮತ್ತು ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ಎಫೆಸ ಪಟ್ಟಣಕ್ಕೆ ಬರೆಯುವಾಗಲೂ ದೇವರ ಕೃಪೆ ಮತ್ತು ಮನಃಶಾಂತಿಯನ್ನು ನಿಮಗುಂಟಾಗಲಿ ಅಂತ ಹೇಳ್ತಾನೆ. ಅಲ್ಲೂ ಕೂಡ ಹೇಳ್ತಾನೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯೂ ಮತ್ತು ಶಾಂತಿಯೂ ಆಗಲಿ ಅಂತ ಹೇಳ್ತಾನೆ. ಅದಾದ ಮೇಲೆ ನಾವು ನೋಡ್ತೀವಿ, ಅದಾದ ಮೇಲೆ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯೂ ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ಕೊಲೊಸ್ಸೆದವರಿಗೆ ಬರೀಬೇಕಾದ್ರೆ ಕೊಲೊಸ್ಸೆದವರಿಗೂ ಕೂಡ ಅಲ್ಲಿ ಸಿಗ್ನೇಚರ್ ಹಾಕಿ ಹೇಳ್ತಾನೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯೂ ಶಾಂತಿಯು ಆಗಲಿ. 1 ಥೆಸಲೋನಿಕ 2 ಥೆಸಲೋನಿಕದವ್ರಿಗೆ ಇದೇ ಹೇಳ್ತಾನೆ. 1 ತಿಮೋತಿ 2 ತಿಮೋತಿಗೆ ಬರಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡ್ತಾನೆ. 1 ತಿಮೋತಿ 2 ತಿಮೋತಿಲಿ ಏನು ಹೇಳ್ತಾನೆ ಅಂತಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಕರುಣೆಯು ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ತಾನೆ ಸೈನ್. ಹಾಗಾದರೆ ಪ್ರತಿ ಪತ್ರಿಕೆ ಅಲ್ಲಿ ಏನು ಹೇಳ್ತಾನೆ ಅಂದರೆ, ರೋಮ ಪತ್ರಿಕೆಯಿಂದ ಪ್ರಾರಂಭಿಸಿರೋದು ಥೆಸಲೋನಿಕದವ್ರಿಗೆ ಒಂದೇ ಥರ ಸಿಗ್ನೇಚರ್ ಮಾಡ್ತಾನೆ. ಅಲ್ಲಿ ತಂದೆಯನ್ನು, ಮಗನ, ಪರಿಶುದ್ಧಾತ್ಮನನ್ನು ಪರಿಚಯ ಮಾಡಿಕೊಡ್ತಾನೆ. ಕೃಪೆಯು ಮತ್ತು ನಿಮಗೆ ಮನಃಶಾಂತಿ ಉಂಟಾಗಲಿ ಅಂತ ಹೇಳ್ತಾನೆ. ಆ ಪಟ್ಟಣಗಳಿಗೆ, ಆ ಸಭೆಗಳಿಗೆ, ಆ ದೇವ ಜನರಿಗೆ, ಆ ದೇವರನ್ನು ಅಂಗೀಕರಿಸಿಕೊಂಡಂಥ ಎಲ್ಲ ದೇವ ಮಕ್ಕಳಿಗೆ. 1 ತಿಮೋತಿ 2 ತಿಮೋತಿಗೆ ಬರಬೇಕಾದ್ರೆ ನಿಮಗೆ ಕೃಪೆಯು ಕರುಣೆಯು ಮತ್ತು ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ತೀತನಿಗೆ ಬರೆದ ಪತ್ರಿಕೆ, ಫಿಲೋಮನಿಗೆ ಬರೆದ ಪತ್ರಿಕೆ, ತೀತನಿಗೆ ಬರೀಬೇಕಾದ್ರೂ ಕೂಡ ಅಲ್ಲೇನು ಹೇಳ್ತಾನೆ, ನನ್ನ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ಫಿಲೋಮನಿಗೆ ಬರೀಬೇಕಾದ್ರೆ ಅಲ್ಲಿ ಒಂದು ಚೇಂಜ್ ಮಾಡ್ತಾನೆ. ಏನು ಗೊತ್ತಾ, ಅಲ್ಲೇನು ಹೇಳ್ತಾನೆ, ನನ್ನ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಅಲ್ಲೇನು ಹೇಳ್ತಾನೆ ನೋಡ್ರಿ, ಫಿಲೋಮನಿಗೆ ಕರುಣೆ, ಅಲ್ಲಿ ರಕ್ಷಕನಾಗಿರುವಂಥ ಪದವನ್ನು ಹೇಳ್ತಾನೆ. ಹೌದಾ? ರಕ್ಷಕನಾಗಿರುವ ಕ್ರಿಸ್ತ ಯೇಸುವಿನ ಮೂಲಕ ನಿಮಗೆ ಕೃಪೆಯು ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ಈ ಫಿಲೋಮನಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲೇನು ಹೇಳ್ತಾನಂದರೆ, ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ತಿಮೋತಿಗೆ ಬರಿಬೇಕಾದ್ರೆ ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆ ಮತ್ತು ಕರುಣೆ ಮತ್ತು ಶಾಂತಿ ಆಗಲಿ ಅಂತ ಹೇಳ್ತಾನೆ. ಇನ್ನು ಉಳಿದ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ, ನಿಮಗೆ
ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಕೃಪೆಯು ಶಾಂತಿಯು ಆಗಲಿ ಅಂತ ಹೇಳ್ತಾನೆ. ಈ ಇಬ್ರಿಯರಿಗೆ ಬರೆದ ಪತ್ರಿಕೆ ನೋಡುವಾಗ, ಇಬ್ರಿಯರು ಬರೆದ ಪತ್ರಿಕೆ ಪೌಲನು ಬರೆದಿಲ್ಲ ಅಂತ ಹೇಳ್ತಾರೆ ಕೆಲವು ಜನಗಳು. ಆದ್ದರಿಂದ ಕೆಲವು ಜನಗಳು ಪೌಲನ ರೀತಿಯಲ್ಲಿದೆ ಅಕ್ಷರಗಳು ನೋಡುವಾಗ, ಆ ಮಾತಿನ ಶೈಲಿ ನೋಡುವಾಗ, ಅದನ್ನು ಹೇಳುವಾಗ ಅಂತ ಹೇಳ್ತಾರೆ. ಹಾಗಾಗಿತ್ತೇನೆ ಅದನ್ನು ಯಾರು ಕೂಡ ಪರ ವಿರೋಧ ಇರೋದ್ರಿಂದ ಅವನು ಅನ್ನೋದ್ರಿಂದ ಸರಿಯಾದ ನಿರ್ಧಾರಕ್ಕೆ ಬಂದಿಲ್ಲ. ಮತ್ತು ಆ ಗ್ರಂಥ ಬರೆದಂಥ ವ್ಯಕ್ತಿ ಯಾರು ಎಂಬುದಾಗಿ ಇನ್ನೂ ಕೂಡ ಅದನ್ನು ತಜ್ಞರು ಏನು ಮಾಡಿಲ್ಲ, ಬೈಬಲ್ ತಜ್ಞರು ಅದನ್ನು ಪ್ರೂಫ್ ಮಾಡಿಲ್ಲ. ಅದಕ್ಕೆ ಅದು ಹಾಗೇ ಇದೆ. ಅದು ಯಾರು ಬರೆದಿದ್ದಾರಂತೆ ಗೊತ್ತಿಲ್ಲ. ಅದಕ್ಕೆ ಅನ್ನಮಾದೆ ಅಂದರೆ ಅದು ಗೊತ್ತಿಲ್ಲ ಅನ್ನೋ ಒಂದು ಪದವನ್ನಲ್ಲಿ ಉಪಯೋಗಿಸ್ತಾರೆ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ರೋಮಪುರದವರ ಬರೆದ ಪತ್ರಿಕೆಯಿಂದ ಹಿಡಿದು ಫಿಲೋಮೋನ ತನಕ 13 ಪತ್ರಿಕೆಗಳನ್ನು ಬರೀತಾನೆ ಅಪೊಸ್ತಲನಾದ ಪೌಲನು 13 ಪತ್ರಿಕೆಗಳಲ್ಲಿ ಬರಿಬೇಕಾದ್ರೆ ಅವನ ತಂದೆಯನ್ನ, ಮಗನನ್ನ, ಪರಿಶುದ್ಧಾತ್ಮನನ್ನ ಹೋಲಿಸಿ ಅವ್ರ ಐಕ್ಯದಿಂದ ಅವರ ಮೂಲಕವಾಗಿ ನಮಗೆ ದೊರೆಯುವಂಥದ್ದೇನೆಂದರೆ ಕೃಪೆ ಮತ್ತು ಮನಃಶಾಂತಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆ ಸಭೆಗಳಿಗೆ, ಆ ಪಟ್ಟಣದಲ್ಲಿದ್ದ ದೇವ ಜನರಿಗೆ, ಅಲ್ಲಿದ್ದಂಥ ದೇವ ಮಕ್ಕಳುಗಳಿಗೆ, ಅಲ್ಲಿರುವಂಥ ಚದುರಿರುವಂಥ ಎಲ್ಲ ದೇವ ಜನರಿಗೂ ಯೇಸುವನ್ನು ಅಂಗೀಕರಿಸ್ಕೊಂಡಿರೋರಿಗೆ ಹೇಳ್ತಾನೆ ಏನಂತಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯಾಗಲಿ ಮತ್ತು ನಿಮಗೆ ಮನಃಶಾಂತಿ ಉಂಟಾಗಲಿ ಅಂತ ಹೇಳ್ತಾನೆ. ಹಾಗಾದರೆ ನೀವು ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಿರುವಂಥ ಇಲ್ಲಿರುವಂಥದ್ದು ಎಲ್ಲ ದೇವ ಮಕ್ಕಳಿಗೆ ದೇವರ ವಾಕ್ಯ ಹೇಳೋದೇನೆಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಮನಃಶಾಂತಿಯೂ ಆಗಲಿ. ಹಲ್ಲೆಲೂಯಾ. ಈ ಕೃಪೆ ಅನ್ನೋದನ್ನು ಎಲ್ಲ ಸಭೆಗಳಲ್ಲೂ ಪರಿಚಯ ಮಾಡ್ತಾನೆ. ಈ ಕೃಪೆ ತಂದೆ ಮೂಲಕವಾಗಿಯೂ ಕೂಡ, ಮಗನ ಮೂಲಕವಾಗಿ, ಪವಿತ್ರಾತ್ಮನ ಮೂಲಕವಾಗಿ ಅವರು ಐಕ್ಯವಾಗಿ ಇರೋದ್ರಿಂದ ಅವರ ಮೂಲಕವಾಗಿ ನಿಮಗೆ ಏನಂತೆ ಕೃಪೆಯು ಮತ್ತು ಮನಃಶಾಂತಿ ಉಂಟಾಗಲಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಹಾಗಾದರೆ ಈ ಕೃಪೆ ಅಂದರೆ ಏನು? ಈ ಕೃಪೆಯ ಅರ್ಥ ಏನು? ಈ ಕೃಪೆ ಏನು ಮಾಡ್ತದೆ ಅಂದರೆ, ಸಾಮರ್ಥ್ಯ ಇಲ್ಲದವರಿಗೆ ಸಾಮರ್ಥ್ಯವನ್ನು ಕೊಡ್ತದೆ. ಒಬ್ಬ ಬಲಹೀನನು, ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಏನು ಒಳ್ಳೆಯದನ್ನು ಹೊಂದ್ಕೊಳ್ಳೋಕ್ಕಾಗಲ್ಲ. ಆದರೆ ಈ ಕೃಪೆ ಆ ವ್ಯಕ್ತಿಗೆ ಏನನ್ನು ಹೊಂದ್ಕೊಳ್ಳೋಕ್ಕಾಗಲ್ವೋ ಅದನ್ನು ಒದಗಿಸಿ ಕೊಡ್ತದೆ. ಕೃಪೆ ಒಬ್ಬ ಮನುಷ್ಯನಿಗೆ ಸಾಮರ್ಥ್ಯವನ್ನು ಕೊಡ್ತದೆ. ಅಂದರೆ ಅವನ ಮಾಡುವಂಥ ಕಾರ್ಯಗಳನ್ನು ಯಾವುದು ಮಾಡೋಕ್ಕಾಗಲ್ಲೋ ಅದನ್ನು ಮಾಡುವುದಕ್ಕೆ ಬಲವನ್ನು, ಜ್ಞಾನವನ್ನು ಮತ್ತು ಆ ಸಾಮರ್ಥ್ಯವನ್ನು ನಿಮಗೆ ಕೊಡ್ತದೆ. ಹಲ್ಲೆಲೂಯಾ. ನಿಮಗೆ ಹೇಗೆ ಹೇಳ್ಬೇಕಂತಂದರೆ, ಅಪೊಸ್ತಲನಾದ ಪೌಲ ಹೇಳ್ತಾನೆ ಏನಂತಂದರೆ, ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಮತ್ತು ಶಾಂತಿ. ಈಗ ಈ ವ್ಯಕ್ತಿ ನೋಡಿ, ಈ ಮನುಷ್ಯ, ನಾನು ನೀವು ಅಂತ ತಿಳ್ಕೊಳ್ಳೋಣ, ಬಲಹೀನನು. ಈ ವ್ಯಕ್ತಿಗೆ ಒಂದು ಬಲಹೀನತೆ ಇದೆ, ಆರೋಗ್ಯ ಸಮಸ್ಯೆ. ಹಾಗಾದರೆ ಇವನು ಆರೋಗ್ಯ ಹೊಂದ್ಕೋಬೇಕು. ಅನೇಕ ವೈದ್ಯರನ್ನು ತೋರಿಸಿರ್ತಾನೆ, ಅನೇಕರು ಹಣ ಖರ್ಚು ಮಾಡಿರ್ತಾನೆ, ಎಲ್ಲೂ ಗುಣ ಆಗಿರಲ್ಲ. ಇವನನ್ನು ಸೋತೋಗಿರ್ತಾನೆ, ನಂಬಿಕೆ ಇರಲ್ಲ, ನಂಬಿಕೆ ಕಳ್ಕೊಂಡು ಬಿಟ್ಟಿರ್ತಾನೆ. ಅಯ್ಯೋ ಮುಗಿದೈತೆ ನನ್ನ ಗತಿ, ನನಗೆ ರೋಗ ಬಂದ್ಬಿಟ್ಟೈತೆ, ಈಗ ಎಲ್ಲರೂ ಕೈ ಬಿಟ್ಬಿಟ್ರು, ಎಷ್ಟೇ ತೋರಿಸಿದ್ರು ನನಗೆ ಆರಾಮಿಲ್ಲ, ಇನ್ನು ನಾನು ಸಾಯೋದೆ, ಹಾಗೆ ಹೀಗೆ ಅಂತ ಅವನು ಸೋತೋಗಿರ್ತಾನೆ, ನಿರ್ಣಯ ತೆಗೆಸ್ಕೊಂಡಿರ್ತಾನೆ. ಆದರೆ ಯಾವಾಗ ಅವನು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿರ್ತಾನೋ, ಯೇಸು ಕ್ರಿಸ್ತನ ಸುವಾರ್ತನ ಕೇಳಿ ಅವನು ದೇವರ ವಾಕ್ಯನ ಅಂಗೀಕರಿಸ್ಕೊಳ್ತಾನೋ, ದೇವರ ಕೃಪೆ ಅವನಿಗೇನು ಮಾಡ್ತದೆ, ಅವನು ಯಾವುದಕ್ಕೆ ಸೋತು ಹೋಗಿದ್ದಾನೋ, ಅವನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವೋ, ಅವನ ಕೈಯಲ್ಲಿ ಏನು ಹೊಂದ್ಕೊಳ್ಳೋಕ್ಕಾಗಲ್ವೋ, ಆ ಕೃಪೆ ಅನ್ನೋದು, ದೇವರ ಕೃಪೆ ಅನ್ನೋದು ಆ ಸಾಮರ್ಥ್ಯ ಕೊಟ್ಟು ಅವನ್ನ ಕರ್ಕೊಂಡು ಬರ್ತದೆ. ಎಲ್ಲಿ ಕರ್ಕೊಂಡು ಬರ್ತದೆ? ಆರೋಗ್ಯ ಸ್ಥಳ ಕರ್ಕೊಂಡು ಬರ್ತದೆ. ಇವನಿಗೆ ಆರೋಗ್ಯನ ಉಂಟು ಮಾಡ್ತದೆ, ಬಲವನ್ನು ಉಂಟು ಮಾಡ್ತದೆ, ವಿಶ್ವಾಸನ ಉಂಟು ಮಾಡ್ತು, ಮನಃಶಾಂತಿನ ಉಂಟು ಮಾಡ್ತದೆ. ಯಾಕೆಂದರೆ ಇವರಿಗೆ ಸಾಮರ್ಥ್ಯ ಇತ್ತಿಲ್ಲ ಅದನ್ನು ಹೊಂದ್ಕೊಳ್ಳೋಕ್ಕೆ. ಪ್ರಯತ್ನಗಳು ಮಾಡ್ದ, ಯಾರೆಲ್ಲ ಹೇಳ್ತಾರೋ ಅವರೆಲ್ಲ ಪ್ರಯತ್ನ ಮಾಡ್ದ, ಆದರೆ ಸಾಮರ್ಥ್ಯ ಅದು ಹೊಂದ್ಕೊಳ್ಳೋಕ್ಕಾಗನೇ ಇಲ್ಲ. ಆದರೆ ದೇವರ ಕೃಪೆ ಅನ್ನೋದು ಅವನಿಗೆ ಏನು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ವೋ ಆ ವ್ಯಕ್ತಿಗೆ ಹೊಂದ್ಕೊಳ್ಳುವ ಹಾಗೆ, ಅನುಭವಿಸುವ ಹಾಗೆ ಮಾಡೋದೇ ದೇವರ ಕೃಪೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಕೃಪೆ ಅಂದರೆ ಏನಂತಂದರೆ, ಈ ಮನುಷ್ಯ ಅಂದರೆ ಮಾನವರಾದ ನಾವುಗಳು ಪಾಪಿಗಳಾಗಿದ್ದೀವಿ, ನಾವು ಪಾಪ ಮಾಡಿದ್ದೀವಿ. ಹಾಗಾದರೆ ಈ ಮನುಷ್ಯ ದೇವರೊಟ್ಟಿಗೆ ಐಕ್ಯವಾಗಿರ್ಲಿಕ್ಕಾಗಲ್ಲ, ಈ ಮನುಷ್ಯ ಸಮಾಧಾನ ಹೊಂದ್ಕೊಳ್ಳೋಕ್ಕಾಗಲ್ಲ, ಈ ಮನುಷ್ಯ ಆಶೀರ್ವಾದಗಳು ಹೊಂದ್ಕೊಳ್ಳೋಕ್ಕಾಗಲ್ಲ, ಬಿಡುಗಡೆಗಳು ಹೊಂದ್ಕೊಳ್ಳೋಕ್ಕಾಗಲ್ಲ. ತಲೆಮಾರು ಶಾಪಗಳು, ಮಾಟಮಂತ್ರಗಳು, ಪೂರ್ವಿಕರ ಶಾಪಗಳಿಂದ ಬಾಧಿಸಲ್ಪಡ್ತಿದ್ದಾನೆ. ಪಾಪ ಕೂಡ ಸಂಬಳ ಮರಣ. ನಾವೆಲ್ಲರೂ ಪಾಪಿಗಳಾಗಿ ದೇವರ ಮಹಿಮೆಯನ್ನು ಕಾಣದೆ ನಾವು ಸೋತು ಹೋಗಿದ್ದೀವಿ, ಬಂಧನದಲ್ಲಿ ಕಟ್ಟಲ್ಪಟ್ಟಿದ್ದೀವಿ, ಕಣ್ಣೀರಲ್ಲಿ ಕಟ್ಟಲ್ಪಟ್ಟಿದ್ದೀವಿ, ಶಾಪದಲ್ಲಿ ಕಟ್ಟಲ್ಪಟ್ಟಿದ್ದೀವಿ. ಎಷ್ಟೋ ಪ್ರಯತ್ನ ಪಡ್ತೀವಿ, ಬಿಡುಗಡೆ ಆಗ್ತಾ ಇಲ್ಲ. ಸಮಾಧಾನ ಹೊಂದಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಆಗ್ತಾ ಇಲ್ಲ. ಆ ಪಾಪದ ಗುಂಡಿಂದ ಮೇಲೆದ್ದು ಬರೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಆಗ್ತಾನೇ ಇಲ್ಲ. ಹಾಗಾಗಿದ್ದೇನೆ ಸೋತು ಹೋಗ್ಬಿಟ್ಟು ಪಾಪದ ದಾಸದಲ್ಲಿದ್ದಂಥ ವ್ಯಕ್ತಿ ಪರಿಶುದ್ಧನಾಗ್ಲಿಕ್ಕೆ ಆಗಕ್ಕೆ ಸಾಧ್ಯನಾ?
ಆಗಕ್ಕಾಗಲ್ಲ. ದೇವರ ಬಳಿಗೆ ಬರೋಕ್ಕಾಗಿ ದೇವರ ಮಗನಾಗಿರೋಕ್ಕೆ ಸಾಧ್ಯನಾ? ಆಗಲ್ಲ. ಹಾಗಾದರೆ ದೇವರ ದಯೆ, ದೇವರ ಪ್ರೀತಿಯನ್ನು ಅನುಭವಿಸೋಕ್ಕೆ ಸಾಧ್ಯನಾ? ಆಗಲ್ಲ. ಹಾಗಾದರೆ ದೇವರ ಕೃಪೆ ಏನು ಮಾಡ್ತು ಅಂತಂದರೆ, ಯಾವ ವ್ಯಕ್ತಿಗೆ ಪರಿಶುದ್ಧ ಸ್ಥಳಕ್ಕೆ ಬರೋದಕ್ಕೆ ಆಗಲ್ವೋ, ಯಾವ ವ್ಯಕ್ತಿಗೆ ದೇವರೊಟ್ಟಿಗೆ ಐಕ್ಯವಾಗಿರ್ಲಿಕ್ಕೆ ಆಗಲ್ವೋ, ಯಾವ ವ್ಯಕ್ತಿಗೆ ಏನಂತೆ ತನ್ನನ್ನು ತಾನು ತನ್ನ ಕೆಟ್ಟತನ ಗುಣಗಳಿಂದ ಬಿಟ್ಟು ಬದಲಾವಣೆ ಆಗಕ್ಕಾಗಲ್ವೋ, ಆ ವ್ಯಕ್ತಿಗಾಗಿ ದೇವರು ತನ್ನ ಕೃಪೆಯನ್ನು ಕೊಟ್ಟರು. ಆ ಕೃಪೆ ಏನು ಮಾಡ್ತಂದ್ರೆ, ಯೇಸು ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತನಾಗಿ ಮಾಡಿ ಈ ವ್ಯಕ್ತಿಯನ್ನು ಆ ದೇವರ ಕ್ರಿಸ್ತನ ಅನ್ಯೋನ್ಯತೆಗೆ ತೆಗೆದುಕೊಂಡು ಬಂದು ನಿಲ್ಲಿಸ್ತು. ಅಂದರೆ ನನ್ನನ್ನು ನಿನ್ನನ್ನು ದೇವರು ಆ ಸಾಮರ್ಥ್ಯವನ್ನು ಕೊಟ್ಟು ಕೃಪೆ ಮೂಲಕವಾಗಿ ಈಗ ಯೇಸು ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ಮಾಡಿದ್ರು. ಈಗ ಆತನ ಮಗನಾಗಿ ಮಗಳಾಗಿ ನಾನು ನಿಮ್ಮನ್ನು ಮಾಡಿಕೊಂಡ. ಈಗ ನಾವು ಆತನ ಮಕ್ಕಳಾಗಿದ್ದೀವಿ. ಈ ಸಾಮರ್ಥ್ಯ, ನಾವು ಪಾಪಕ್ಕೆ ದಾಸರಾಗಿದ್ದು, ಸೈತಾನನಿಗೆ ದಾಸರಾಗಿದ್ದು, ಈಗ ನಾವು ದೇವರಿಗೆ ದಾಸರಾಗುವುದಕ್ಕೆ, ದೇವರಿಗೆ ಮಕ್ಕಳಾಗುವುದಕ್ಕೆ ಏನು ನಡೀತು ಅಲ್ಲಿ? ದೇವರು ನಮ್ಮ ಮೇಲೆ ತೋರಿಸಿದಂಥ ಕೃಪೆ. ಯಾಕಂದರೆ ನಮಗೆ ಯೋಗ್ಯತೆ ಇಲ್ಲದಿರ, ಅಂದರೆ ಆತನ ಮಕ್ಕಳಾಗುವ ಯೋಗ್ಯತೆ ಇಲ್ಲದಿದ್ದಾಗಲೂ ಆ ಯೋಗ್ಯತೆಯನ್ನು ಕೃಪೆ ಕೊಡ್ತು. ಕೃಪೆ ಏನು ಮಾಡ್ತದೆ? ಒಬ್ಬ ವ್ಯಕ್ತಿಗೆ ಸಾಮರ್ಥ್ಯವನ್ನು ಕೊಡ್ತದೆ. ಕೃಪೆ ಏನು ಮಾಡ್ತದೆ? ಬಾಯಿ ತೆಗೆದೇಳಿ, ಏನಿಲ್ವೋ ಅದನ್ನು ಕೊಡೋದೇ ದೇವರ ಕೃಪೆ. ಹಲ್ಲೆಲೂಯಾ. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವೋ, ಹೇಗೆ ಜೀವಿಸೋಕ್ಕಾಗಲ್ವೋ ಹಾಗೆ ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ ಜೀವಿಸೋದಕ್ಕೆ, ದೇವರ ಐಕ್ಯತೆಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡೋದೇ ದೇವರ ಕೃಪೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವು ಇಂದಿನ ಜೀವಿತನ ಯೋಚಿಸೋದಾದರೆ ನಾವು ಏನು ಕೂಡ ಮಾಡೋಕ್ಕಾಗ್ತಿತ್ತಿಲ್ಲ. ನಾವು ಪಾಪದಲ್ಲಿ ಜೀವಿಸ್ತಿದ್ದು. ಆಗ ಯೇಸು ಸ್ವಾಮಿನ ತಿಳ್ಕೊಳ್ಳುವಾಗಲೂ ಕೂಡ ನಾವು ಅನಿಸ್ತಿತ್ತು, ಭಯ ಆಗ್ತಿತ್ತು. ನಾವು ಪರಿಶುದ್ಧರಾಗಿರೋಕ್ಕಾಗ್ತದಾ? ನೀತಿಯಾಗಿರೋಕ್ಕಾಗ್ತದಾ? ನಾವು ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆಯೋಕ್ಕಾಗ್ತದಾ? ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯೋಕ್ಕಾಗ್ತದಾ? ಹೂ ಅಂತ ಹೇಳಿ ಭಯ ಪಡ್ತಿದ್ದು. ಆದರೆ ಈಗ ನಮಗೆ ಆ ಭಯ ಹೋಗಿ ನಮಗೀಗ ಒಂದು ಮನಃಶಾಂತಿ ಉಂಟಾಗೈತೆ. ಈಗ ನಾನು ದೇವರ ಮಗನಾಗಿದ್ದೀನಿ, ಮಗಳಾಗಿದ್ದೀನಿ ಎಂಬ ನಂಬಿಕೆ, ಧೈರ್ಯದಿಂದ ಇದ್ದೀವಿ. ಕಾರಣ ಏನಂದರೆ, ಆ ಆತ್ಮವಿಶ್ವಾಸ ಕೊಟ್ಟಿದ್ದೇ ದೇವರ ಕೃಪೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ ಕೃಪೆ ಏನು ಮಾಡ್ತದಂದರೆ, ಏದಕ್ಕೂ ಕೆಲಸಕ್ಕೆ ಬಾರದೇ ಇರೋ ವ್ಯಕ್ತಿಯನ್ನು ಕೆಲಸಕ್ಕೆ ಬಾರೋ ಹಾಗೆ ಮಾಡುವಂಥದ್ದೇ ದೇವರ ಕೃಪೆ. ಹಲ್ಲೆಲೂಯಾ. ಹೌದಲ್ಲ? ಅದಕ್ಕಾಗಿತ್ತೇನೆ ಎಲ್ಲವೂ ದೇವರ ಕೃಪೆ. ಅದಕ್ಕೆ ಪೌಲ ಹೇಳ್ತಾನೆ, ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಮತ್ತು ಶಾಂತಿಯೂ ಆಗಲಿ ಅಂತ ಹೇಳ್ತಾರೆ.